ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಗಳೆಲ್ಲ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದಾರೆ ಅವರ ಗೌರವಧನ ಏರಿಕೆಗೋಸ್ಕರ. ಜೊತೆಗೆ ನಾನು ಮಾಡಿರುವಂತಹ ವಿಡಿಯೋದಲ್ಲಿ ಸಾಕಷ್ಟು ಮಹಿಳೆಯರು ಕಮೆಂಟ್ ಕೂಡ ಮಾಡಿದ್ದೀರಾ, ಬೇರೆ ರಾಜ್ಯಗಳಲ್ಲೆಲ್ಲ ಆಗುತ್ತೆ ಗೌರವಧನ, ನಮ್ಮ ರಾಜ್ಯದಲ್ಲಿ ಮಾಡಲ್ಲ ಬಿಡಿ, ಅಥವಾ ನಮ್ಮ ರಾಜ್ಯದಲ್ಲಿ ನಾವು ಮಾಡುವಂತ ಕೆಲಸ ಸರ್ಕಾರಕ್ಕೆ ಕಾಣಿಸೋದೇ ಇಲ್ಲ, ನಮ್ ಗೌರವಧನೆ ಹೆಚ್ಚಳ ಇರ್ಲಿ, ಕರೆಕ್ಟ್ ಆದಂತಹ ಸರಿಯಾದಂತಹ ರೀತಿಲಿ ಮೊಟ್ಟೆಯ ಹಣ ಕೂಡ ತಿಂಗಳ ಸರ್ಕಾರ ಕೊಡ್ತಾ ಇಲ್ಲ. ಹೀಗೆ ಸಾಕಷ್ಟು ಜನ ನನ್ನನ್ನ DM ಮಾಡಿದಿರ ಅಂತಾನೆ ಹೇಳ್ಬೋದು. ಜೊತೆಗೆ ನಾನು ಕೂಡ ತಮ್ಮೆಲ್ಲರಿಗೂ ತಿಳಿಸಿದ್ದೆ ಗೌರವಧನ ಯಾಕೆ ನಮ್ಮ ರಾಜ್ಯದಲ್ಲಿ ಹೆಚ್ಚಳ ಮಾಡ್ತಾ ಇಲ್ಲ ಅಂತ ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ. ಸೊ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಯಾಕೆ ಅಂಗನವಾಡಿ ವರ್ಕರ್ಸ್ ಗಳು ಇಷ್ಟೊಂದು ಪ್ರತಿಭಟನೆ ಮಾಡಿದ್ರು ಅವರ ಗೌರವಧನ ಏರಿಕೆ ಆಗ್ತಾ ಇಲ್ಲ, ಬೇರೆ ರಾಜ್ಯಗಳಲ್ಲೆಲ್ಲ ಆಗ್ತಾ ಇದೆ, ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ರಾಜ್ಯದ ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು. ಜೊತೆಗೆ ಅವರ ವೇತನ ಕನಿಷ್ಠ ವೇತನಕ್ಕೆ ಜಾರಿಗೊಳಿಸಬೇಕು. ಹಾಗೆ ಅವರಿಗೆ 2021ರಿಂದ ಗ್ರಾಜ್ಯುವಿಟಿ ಕೊಡಲಾಗ್ತಾ ಇದೆ. ಸೊ ಅವರಿಗೆ 2011ರಿಂದ ಗ್ರಾಜ್ಯುವಿಟಿನ ಕೊಡಬೇಕು, ನಿವೃತ್ತ ಹೊಂದ ಅಂಗನವಾಡಿ ವರ್ಕರ್ಸ್ ಗಳನ್ನ. ಸೊ ಈ ತರ ಸಾಕಷ್ಟು ಬೇಡಿಕೆಗಳು ಕೂಡ ಅಂಗನವಾಡಿ ವರ್ಕರ್ಸ್ ಗಳದಿದೆ. ಸಾಕಷ್ಟು ಬಾರಿ ಅವರು ಈ ಬೇಡಿಕೆಗಳನ್ನೆಲ್ಲ ಮುಂದಿಟ್ಕೊಂಡು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಆದರೆ ಸರ್ಕಾರಕ್ಕೆ ಮಾತ್ರ ಇವರ ಕೂಗು ಕೇಳಿಸದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಭಾವಿಸ್ತೀನಿ. ಹೀಗೆ ಅನೇಕ ವಿಚಾರಗಳನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೋಬಹುದು. ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್, ಸರ್ಕಾರದಿಂದ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಅಂಗನವಾಡಿ ರಿಲೇಟೆಡ್ ಯಾವುದೇ ಅಪ್ಡೇಟ್ ನ ಬಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಇಮಿಡಿಯೇಟ್ ಆಗಿ ತಿಳಿಸಲಾಗುತ್ತೆ. ಸೊ ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋ ನೋಡಿ ಮಾಹಿತಿನ ತಿಳ್ಕೊಬಹುದು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇರುವಂತ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ವರ್ಕರ್ಸ್ ಗಳು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಯಾತಕ್ಕಾಗಿ ಅಂದರೆ ಅವರ ಗೌರವಧನ ಏರಿಕೆ ಮಾಡಬೇಕು. ಅವರಿಗೆ ಸರ್ಕಾರ ಅಲ್ಪ ಪ್ರಮಾಣದ ಗೌರವಧನನ ಕೊಡ್ತಾ ಬಂದಿದೆ. ಹಾಗೆ ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು. ಜೊತೆಗೆ ಅವರ ಗ್ರಾಜ್ಯುವಿಟಿನ 2011ರಿಂದ ಕೊಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅವರು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡ್ತಾ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಸರ್ಕಾರ ಯಾವುದು ಕೂಡ ತಲೆಗೆ ಹಾಕೋತಾನೆ ಇಲ್ಲ ಅವರ ಒಂದು ಕೂಗು ಅಂತಾನೆ ಹೇಳ್ಬೋದು. ಜೊತೆಗೆ ಅವರು ಗೌರವಧನ ಹೆಚ್ಚಳಕ್ಕಾಗಿ ತುಂಬಾ ಒತ್ತಾಯಿಸಿ ಸಾಕಷ್ಟು ಮನವಿ ಮಾಡ್ಕೊಂಡ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ಏನ್ ಬಜೆಟ್ ಮಂಡನೆ ಆಯ್ತಲ್ವಾ, ಅಂತ ಸಂದರ್ಭದಲ್ಲಿ ಸಹಾಯಕರಿಗೆ 700 ರೂಪಾಯಿ, ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನ ಏರಿಕೆ ಮಾಡಿತು ಸರ್ಕಾರ. ಆದರೆ ಆ ಒಂದು ಗೌರವಧನ ಏರಿಕೆ ಅಂಗನವಾಡಿ ವರ್ಕರ್ಸ್ ಗಳಿಗೆ ಸಮಾಧಾನಕರವಾದಂತಹ ಗೌರವಧನ ಏರಿಕೆ ಆಗಿರ್ಲಿಲ್ಲ. ಅವರು ಮಾಡುವಂತಹ ಕೆಲಸಕ್ಕೆ ಗೌರವಧನ ಸಾಕಾಗ್ತಾ ಇಲ್ಲ, ಅವರ ಜೀವನಕ್ಕೂ ಸಾಕಾಗ್ತಿಲ್ಲ, ಅವರು ಮಾಡುವಂತ ಕೆಲಸಕ್ಕೆ ಇನ್ನೂ ಹೆಚ್ಚಾದಂತ ರೀತಿಯಲ್ಲಿ ಅವರಿಗೆ ಗೌರವಧನ ನೀಡಬೇಕು ಸರ್ಕಾರ ಅನ್ನೋದು ಅವರ ಒಂದು ಬೇಡಿಕೆ ಅಂತಾನೆ ಹೇಳ್ಬೋದು. ಆದರೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಅಂಗನವಾಡಿ ವರ್ಕರ್ಸ್ ಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಚಿಂತನೆ ನಡೆಸಿಲ್ಲ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರ ಏನು ಗೌರವಧನ ಅಂಗನವಾಡಿ ವರ್ಕರ್ಸ್ ಗಳದ್ದು ಏರಿಕೆ ಮಾಡಿತು, ಅಲ್ಪ ಪ್ರಮಾಣದ ಗೌರವಧನನ ಏರಿಕೆ ಮಾಡಿತು. ಇನ್ನು ಒಂದು ಕನಿಷ್ಠ ವೇತನಕ್ಕೆ ಜಾರಿಗೆ ಮಾಡಬೇಕಿತ್ತು ರಾಜ್ಯ ಸರ್ಕಾರ, ಆದರೆ ಮಾಡಲಿಲ್ಲ. ಸಾಕಷ್ಟು ಬಾರಿ ಅಂಗನವಾಡಿ ವರ್ಕರ್ಸ್ ಗಳು ಮನವಿ ಮಾಡ್ಕೊತಾ ಇದ್ದಾರೆ, ಪತ್ರ ಬರ್ದಾಗ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೂ ಸರ್ಕಾರ ಯಾಕೆ ಗೌರವಧನ ಏರಿಕೆ ಮಾಡ್ತಾ ಇಲ್ಲ? ಬಹಳ ಜನರು ಹಾಗೆ ಸಾಕಷ್ಟು ನೌಕರರು ಹೇಳಿರೋ ಪ್ರಕಾರ ಕೆಲವೊಂದು ಮಾಹಿತಿಗಳನ್ನ ಸಂಗ್ರಹಿಸಿದ ಮೇಲೆ ಯಾವ ತರ ಎಲ್ಲರ ಮನಸ್ಸಿನ ಮಾತುಗಳಾಗಿದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಸೊ ಆ ಗ್ಯಾರಂಟಿಗಳನ್ನೆಲ್ಲ ಪೂರೈಸಿದಗೋಸ್ಕರ ನಮಗೆ ಇಲ್ಲಿ ಗೌರವಧನ ಏರಿಕೆ ಮಾಡ್ತಾ ಇಲ್ಲ. ನಮಗೆ ತಿಂಗಳ ಏನು ಮೊಟ್ಟೆಯ ಹಣ ಆಗಿರ್ಬೋದು, ಅಂಗನವಾಡಿ ರೆಂಟ್ ಆಗಿರ್ಬೋದು, ಈ ತರ ಅನೇಕ ಪ್ರಾಬ್ಲಮ್ಗಳಾಗ್ತಾ ಇದೆ. ಸರಿಯಾದಂತ ರೀತಿಯಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ. ಯಾವ್ದ್ಯಾವ್ದು ಗ್ಯಾರಂಟಿ ಯೋಜನೆ ಹಾಗೆ ಹೀಗೆ ಅಂತ ಕೊಡ್ತಾ ಇದೆ, ಆದರೆ ನಾವು ಮಾಡ್ತಕ್ಕಿರುವಂತ ಕೆಲಸಕ್ಕೆ ತಕ್ಕ ಗೌರವಧನ ಕೊಡಿ ಅಂದ್ರೆ ಸರ್ಕಾರ ನಮ್ಮ ಕೂಗು ಕೇಳಿಸ್ಕೊತಾ ಇಲ್ಲ. ಸರ್ಕಾರ ಇವಾಗ ಏನು ಗ್ಯಾರಂಟಿಗಳು ಪೂರೈಸಬೇಕು, ಗ್ಯಾರಂಟಿಗಳೇನು ಕೊಟ್ಟಿದ್ದಾರೋ ಜನಗಳಿಗೆ, ಆ ಗ್ಯಾರಂಟಿಗಳನ್ನ ಪೂರೈಸೋದಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ. ಇನ್ನೇನು ನಾವೆಷ್ಟೇ ಪ್ರತಿಭಟನೆ ಮಾಡಿದ್ರು ನಮ್ಮ ಗೌರವಧನ ಏರಿಕೆ ಹೇಗೆ ಮಾಡ್ತಾರೆ ಅನ್ನೋವಂತಹ ಕೆಲವೊಂದು
ಕೆಲವೊಂದು ಮಾಹಿತಿಗಳೆಲ್ಲ ತಿಳಿದು ಬಂದಿದೆ. ಸಾಕಷ್ಟು ಜನ ವಿಡಿಯೋಗಳಲ್ಲಿ ಅವಾಗವಾಗ ಕಮೆಂಟ್ ಬರ್ತಾನೆ ಇರುತ್ತೆ, ಬೇರೆ ರಾಜ್ಯದಲ್ಲಿ ಗೌರವಧನ ಏರಿಕೆ ಮಾಡ್ತಾರೆ, ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾಕಿರುವಂತ ಯಾರಾದ್ರೂ ಅಂಗನವಾಡಿ ನೌಕರರಾಗಿದ್ದೀರಾ ಅಥವಾ ನೀವು ಯಾರೇ ಆಗಿದ್ರು ಪರವಾಗಿಲ್ಲ, ನಿಮ್ಗೆ ನಿಮ್ಮ ಮನಸ್ಸಿನ ಮಾತು ಹೇಗೆ? ಅಂಗನವಾಡಿ ವರ್ಕರ್ಸ್ಗಳು ಎಷ್ಟೊಂದು ಸತಿ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ದಾರೆ, ಆದರೆ ಅವರ ಗೌರವಧನ ಯಾಕೆ ಏರಿಕೆ ಆಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮಗೂ ಗ್ಯಾರಂಟಿಗಳ ಎಫೆಕ್ಟ್ ಆಯಿತು ಅಥವಾ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಕೂಡ ಸಿಗುತ್ತೆ, ಜೊತೆಗೆ ಹೈಪ್ ಮಾಡೋದು ಮರಿಬೇಡಿ. ಹೈಪ್ ಮಾಡಿದಷ್ಟು ವಿಡಿಯೋನ ಜಾಸ್ತಿ ಜನಕ್ಕೆ ರೀಚ್ ಆಗದ ಅಂತಾನೆ ಹೇಳ್ಬೋದು. ಇವರು ಅಂಗನವಾಡಿ ವರ್ಕರ್ಸ್ ಗಳು ಕಷ್ಟಪಟ್ಟು ಮಾಡ್ತಾಕಿರುವಂತಹ ಕೆಲಸಕ್ಕೆ ಗೌರವಧನನೇ ಏರಿಕೆ ಮಾಡ್ತಾ ಇಲ್ಲ ಸರ್ಕಾರ. ಇನ್ನು ಇವ್ರು ಹೇಳಿರೋ ಪ್ರಕಾರ ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅಂದರೆ ಅದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಚಿಂತೆ ನಡೆಸ್ತಾ ಇಲ್ಲ. ಸೊ ಅವರ ಬೇಡಿಕೆಗಳು ಸಾಕಷ್ಟು ಇದೆ, ಪೂರೈಸಲು ಸರ್ಕಾರ ಮುಂದಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅಂಗನವಾಡಿ ವರ್ಕರ್ಸ್ಗಳು ಪ್ರತಿ ಸತಿ ಪ್ರತಿಭಟನೆ ಮಾಡಿದಾಗೂ ಸಹ ಅವರ ಬೇಡಿಕೆಗಳನ್ನ ಸರ್ಕಾರ ಗಮನದಕ್ಕೆ ತಗೊಂಡು ಭರವಸೆನ ಕೊಡ್ತಾರೆ. ಆಯಿತು, ನಿಮ್ಮ ಗೌರವಧನ ಏರಿಕೆ ಮಾಡ್ತೀವಿ, ನಿಮ್ಮ ಬೇಡಿಕೆಗಳನ್ನು ಪೂರೈಸ್ತೀವಿ ಅನ್ನೋ ರೀತಿಯಲ್ಲಿ ಭರವಸೆ ಮಾತ್ರ ಸರ್ಕಾರ ಯಾವಾಗಲೂ ಕೊಡುತ್ತೆ, ಆದರೆ ಯಾವುದೇ ರೀತಿಯಾದಂತಹ ಬೇಡಿಕೆಗಳು ಪೂರೈಸಿಲ್ಲ. ಸೊ ಈ ವಿಡಿಯೋ ನೋಡ್ತಾಕಿರುವಂತಹವ್ರಿಗೂ ಕೂಡ ಈ ಥರ ಒಂದು ಗೊಂದಲಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ರಾಜ್ಯದಲ್ಲೂ ಕೂಡ ಆದಷ್ಟು ಬೇಗ ಅಂಗನವಾಡಿ ವರ್ಕರ್ಸ್ಗಳ ಗೌರವಧನ ಏರಿಕೆ ಮಾಡಲಿ ಸರ್ಕಾರ ಅನ್ನೋದೇ ನಮ್ಮ ಈ ವಿಡಿಯೋ ಮೂಲಕ ವಿನಂತಿಯಾಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.